ಆತ್ಮೀಯ ವಿದ್ಯಾರ್ಥಿಗಳು ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಏನು ಮುಂದಿನ ಶನಿವಾರದಂದು ನಡೆಯಲಿದ್ದು, ಆ ಒಂದು ಪರೀಕ್ಷೆಯ ತಯಾರಿಗಾಗಿ ಪ್ರತಿದಿನವೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗಳ ಮೂಲಕ ತಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಈಗಾಗಲೇ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆ EVS ಕನ್ನಡ ಮತ್ತು ಗಣಿತದ ಪ್ರಶ್ನೆಗಳನ್ನು ಈಗಾಗಲೇ ಸಾಲ್ವ್ ಮಾಡಿದ್ದೀವಿ. ಇವತ್ತು ಕೂಡ ತಮಗೆ EVS ಪ್ರಶ್ನೆ ಪತ್ರಿಕೆಯ ಕೆಲವೊಂದಿಷ್ಟು ಕೀ ಉತ್ತರಗಳನ್ನು ಸಾಲ್ವ್ ಮಾಡ್ತೀವಿ. ಹಿಂದಿನ ಒಂದು ವಿಡಿಯೋಗಳನ್ನು ತಾವು ಇನ್ನೂ ವೀಕ್ಷಣೆ ಮಾಡಿಲ್ಲ ಅಂತ ಹೇಳಿದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಜೊತೆಗೆ ಎಂಡ್ ಸ್ಕ್ರೀನಲ್ಲೂ ಕೂಡ ಇರುತ್ತೆ, ಅಲ್ಲಿಂದ ಹೋಗಿ ತಾವು ಅದನ್ನು ವೀಕ್ಷಣೆ ಮಾಡ್ಬೋದು. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳು, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ ತಾವಿಲ್ಲಿ ನೋಡ್ತಾ ಇರುವ ಹಾಗೆ, ಸಸ್ಯದ ಯಾವ ಭಾಗದಲ್ಲಿ ಪತ್ರ ರಂಧ್ರಗಳಿರುತ್ತವೆ ಅಂತೇಳಿ ಕೇಳಿದರೆ ಇಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ. ಎಲೆಗಳ ಮೇಲ್ಭಾಗ, ಆಪ್ಷನ್ ಬಿ ಯಲ್ಲಿ ಎಲೆಗಳ ಕೆಳಭಾಗ, ಆಪ್ಷನ್ ಸಿ ಹೂವಿನ ಮೇಲೆ, ಆಪ್ಷನ್ ಡಿ ಹೂವಿನ ಕೆಳಭಾಗ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಬರುತ್ತೆ, ಎಲೆಗಳ ಕೆಳಭಾಗ. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ, ವಿಭಕ್ತ ಕುಟುಂಬದ ಅನಾನುಕೂಲತೆ ಯಾವುದು? ವಾಟ್ ಈಸ್ ದ ಡಿಸಡ್ವಾಂಟೇಜಸ್ ಆಫ್ ನ್ಯೂಕ್ಲಿಯರ್ ಫ್ಯಾಮಿಲಿ? ವಿಭಕ್ತ ಕುಟುಂಬದ ಅನಾನುಕೂಲತೆ ಏನು ಅಂತೇಳಿ ಹೇಳಿದ್ದಾರೆ. ಆಪ್ಷನ್ ಎ ಅಲ್ಲಿ ಗಂಡ ಹೆಂಡತಿ ಸಮಾನತೆ ಕೊಟ್ಟಿದ್ದಾರೆ. ಆಪ್ಷನ್ ಬಿ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳುವ ಅವಕಾಶ. ಆಪ್ಷನ್ ಸಿ ಯಲ್ಲಿ ಹಿರಿಯರ ಮಾರ್ಗದರ್ಶನ ವಾತ್ಸಲ್ಯಗಳು ದೊರೆಯದಿರುವುದು ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಯಲ್ಲಿ ಹಿರಿಯರ ಮಾರ್ಗದರ್ಶನ ವಾತ್ಸಲ್ಯಗಳು ದೊರೆಯದಿರುವುದು. ಆಪ್ಷನ್ ಡಿ ಯಲ್ಲಿ ಯಾವುದೂ ಅಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಸೊ ವಿಭಕ್ತ ಕುಟುಂಬ ಅಂತ ಹೇಳಿದರೆ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಹಿರಿಯರ ಮಾರ್ಗದರ್ಶನ ವಾತ್ಸಲ್ಯ ದೊರೆಯದಿರುವುದು. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆ, ಭಾರತದ ಗ್ರಾಮ ಸಮುದಾಯದ ಶೇಕಡಾ ಜನಸಂಖ್ಯೆ. ಸೊ ಶೇಕಡಾ ಜನಸಂಖ್ಯೆ 72% ಬರುತ್ತೆ. ಆಪ್ಷನ್ ಸಿ ಬರುತ್ತೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಯಾವುದು ಅಂತಾರಾಷ್ಟ್ರೀಯ ಕ್ರೀಡೆ ಅಲ್ಲ ಅಂತೇಳಿ ಹೇಳಿದ್ದಾರೆ. ಯಾವುದು ಅಂತಾರಾಷ್ಟ್ರೀಯ ಕ್ರೀಡೆ ಅಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಅಲ್ಲಿ ಕ್ರಿಕೆಟ್, ಆಪ್ಷನ್ ಬಿ ಚೆಸ್, ಆಪ್ಷನ್ ಸಿ ಕಂಬಳ, ಆಪ್ಷನ್ ಡಿ ಫುಟ್ಬಾಲ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಬರುತ್ತೆ, ಕಂಬಳ. ಇದು ಅಂತಾರಾಷ್ಟ್ರೀಯ ಕ್ರೀಡೆ ಅಲ್ಲ. ನೆಕ್ಸ್ಟ್ ಅದಾದ ನಂತರ ಐದನೇ ಪ್ರಶ್ನೆ, ಅನಿಲ ಇಂಧನಕ್ಕೆ ಉದಾಹರಣೆ. ಅನಿಲ ಇಂಧನಕ್ಕೆ ಉದಾಹರಣೆ ಪ್ಯಾರಾಫಿನ್ ಅನಿಲ ಅಲ್ಲ, ಇದು ದ್ರವ ರೂಪ. ಮೆಥನಾಲ್ ಕೂಡ ದ್ರವ ರೂಪ. ಸೀಮೆ ಎಣ್ಣೆ ಕೂಡ ದ್ರವ ರೂಪ. ಪ್ರೋಪೇನ್ ಇದು ಅನಿಲ ರೂಪಗಳು ಬರುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ. ಅದೇ ರೀತಿ ಓಜೋನ್ ಪದರವು ಇರುವುದು. ಓಜೋನ್ ಪದರ ಎಲ್ಲಿದೆ? ಆಪ್ಷನ್ ಎ ಹವಾಗೋಳ, ಆಪ್ಷನ್ ಬಿ ವಾಯುಮಂಡಲ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಆರನೇ ಪ್ರಶ್ನೆ, ನೀರು ಮತ್ತು ಮರಳು ಬೇರ್ಪಡಿಸುವಂತಹ ವಿಧಾನ. ನೀರು ಮತ್ತು ಮರಳು ಬೇರ್ಪಡಿಸುವಂತಹ ವಿಧಾನ, ಇದನ್ನು ಸೋಸುವಿಕೆ ವಿಧಾನದಿಂದ ಬೇರ್ಪಡಿಸ್ಬೋದು. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಎಂಟನೇ ಪ್ರಶ್ನೆ, ಯಾವುದು ಕರ್ನಾಟಕದ ನದಿ ಅಲ್ಲ? ವಿಚ್ ಈಸ್ ನಾಟ್ ಎ ರಿವರ್ ಆಫ್ ಕರ್ನಾಟಕ? ಇಲ್ಲಿ ಆಪ್ಷನ್ ಎ ಯಲ್ಲಿ ಯಮುನಾ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಶರಾವತಿ, ಆಪ್ಷನ್ ಡಿ ತುಂಗಭದ್ರಾ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಎ ಬರುತ್ತೆ, ಯಮುನಾ ನದಿ ಬರುತ್ತೆ. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ, ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸುವ ಜಿಲ್ಲೆ ಯಾವುದು? ಹಾವೇರಿ, ಮೈಸೂರು, ಉಡುಪಿ, ಶಿವಮೊಗ್ಗ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ, ಹಾವೇರಿ ಬರುತ್ತೆ. ಸಣ್ಣ ಕರುಳಿನಲ್ಲಿ ಆಹಾರವು ಹೇಗೆ ಪಚನಗೊಳ್ಳುತ್ತದೆ ಅಂತೇಳಿ ಹೇಳಿದ್ದಾರೆ. ಆಪ್ಷನ್ ಎ ಯಲ್ಲಿ ಆಹಾರವನ್ನು ಅಗೆಯುವುದರಿಂದ, ರಸಗಳನ್ನು ಬಿಡುಗಡೆ ಮಾಡುವುದರಿಂದ, ಆಹಾರವನ್ನು ಕತ್ತರಿಸುವುದರಿಂದ, ಕಾಯಿಸುವ ಮತ್ತು ಕುದಿಸುವುದರಿಂದ. ಇಲ್ಲಿ ಆಪ್ಷನ್ ಬಿ ಬರುತ್ತೆ, ರಸಗಳನ್ನು ಬಿಡುಗಡೆ ಮಾಡುವುದರಿಂದ ಸಣ್ಣ ಕರಳಿನಲ್ಲಿ ಪಚನ ಕ್ರಿಯೆ ನಡೆಯುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಸಿದ್ಧಪಡಿಸಿದ ಆಹಾರ ಪೊಟ್ಟಣವನ್ನು ಕೊಂಡಾಗ ಗಮನಿಸಬೇಕಾದ ಅಂಶ ಅಂತೇಳಿ ಹೇಳಿದರೆ ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕವನ್ನು ನೋಡಬೇಕು. ಆಹಾರದಲ್ಲಿ ಸೇರಿಸಿರುವಂತಹ ಪದಾರ್ಥಗಳು. ಆಪ್ಷನ್ ಸಿ ಯಲ್ಲಿ ಪೊಟ್ಟಣಗಳನ್ನು ಸಂರಕ್ಷಿಸಲು ಬೇಕಾದ ಉಷ್ಣತೆ. ಮೇಲಿನ ಎಲ್ಲವೂ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಬರುತ್ತೆ, ಮೇಲಿನ ಎಲ್ಲವೂ ಬರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ನಗರ ಪ್ರದೇಶದ ವಸತಿಯಲ್ಲಿ ತಲೆದೂರುವ ಸಮಸ್ಯೆ. ಆಪ್ಷನ್ ಎ ಒಳಚರಂಡಿ, ಆಪ್ಷನ್ ಬಿ ತ್ಯಾಜ್ಯದ ವಿಲೇವಾರಿ, ಆಪ್ಷನ್ ಸಿ ಆಗಾಗ ಸಂಭವಿಸುವಂಥ ಅಗ್ನಿ ದುರಂತಗಳು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದು ಕೂಡ ಆಪ್ಷನ್ ಡಿ ಎಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ಇಲ್ಲೇ ಬಿಸಿ ಮಾಡಿದಾಗ ಏನಾಗುತ್ತೆ, ತಂಪು ಮಾಡಿದಾಗ ಏನಾಗುತ್ತೆ? ಸೊ ಇದಕ್ಕೆ ತಾವು ನೀರನ್ನು ಘನವಸ್ತುವನ್ನು ಬಿಸಿ ಮಾಡಿದಾಗ ದ್ರವ ವಸ್ತು ಆಗುತ್ತೆ. ದ್ರವ ವಸ್ತುವನ್ನು ಮತ್ತೆ ಬಿಸಿ ಮಾಡಿದಾಗ ಇಲ್ಲಿ ಅನಿಲ ವಸ್ತು ಬರುತ್ತೆ ಅಂತ ಹೇಳಿದರೆ ABC ಘನ, ದ್ರವ, ಅನಿಲ.
ಸರಿಯಾದಂತಹ ಉತ್ತರ ಬರುತ್ತೆ ಇದಕ್ಕೆ. ನೆಕ್ಸ್ಟ್ ಅದೇ ರೀತಿ ಧಾತು ಸಂಯುಕ್ತ ಮತ್ತು ಮಿಶ್ರಣಗಳು ಕೆಳಗಿನ ಯಾವ ರೂಪದಲ್ಲಿ ಇರುವುದು ಸಾಧ್ಯ ಅಂತೇಳಿ ಹೇಳಿದರೆ, ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಎಲ್ಲಿ ಘನ, ದ್ರವ ಮತ್ತು ಅನಿಲ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಡಿಯಲ್ಲಿ ಮೇಲಿನಲ್ಲಿ ಯಾವುದಾದ್ರೂ ಸರಿ ಅಂತೇಳಿ ಹೇಳಿದರೆ, ಸೊ ಇದಕ್ಕೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ. ಓಕೆ, ಸೊ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ಕನ್ನಡ ಪ್ರಶ್ನೆ ಪತ್ರಿಕೆಯ ಕೆಲವೊಂದಿಷ್ಟು ಎಕ್ಸ್ಪ್ಲನೇಷನ್ನ ತಿಳಿಸ್ತಾ ಬರ್ತೇನೆ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.